ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಆರಾಧ್ಯ. ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಆತ್ಮೀಯದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ಜಾತಕದಲ್ಲಿ ಬರತಕ್ಕಂಥ ರಾಜಯೋಗಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಏನಿದು ರಾಜಯೋಗಗಳು, ಅದರಲ್ಲೂ ಕೂಡ ನಾನು ಇಲ್ಲಿ ಎಕ್ಸಾಂಪಲ್ ತಗೊಳ್ತಾ ಇರುವಂಥದ್ದು ಒಂದು ವಿಪರೀತ ರಾಜಯೋಗ ಮತ್ತು ನೀಚಭಂಗ ರಾಜಯೋಗ ಅಂತ ಹೇಳಿ. ಯಾಕೆ ಇದನ್ನೇ ಆ್ಯಕ್ಚುಲಿ ನಾನು ಕನ್ಸಿಡರೇಷನ್ಸ್ ತಗೊಂಡಿದ್ದೀನಿ ಅಂತ ಹೇಳೋದಾದ್ರೆ, ಇವೆರಡು ಭಾಳ ಒಂಥರ ಹೇಗೆ ಅಂತಂದರೆ ಅನ್ಕನ್ವೆನ್ಷನಲ್ ಹೇಗೆ ನಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ನಾರ್ಮಲ್ ಆಗಿ ಏನಾಗುತ್ತೆ, ಕೆಲವು ಸಲ ಪಾಪಗ್ರಹಗಳೇ ಆಗಿರ್ಬೋದು, ಅಥವಾ ಈ ಕೆಲವು ಸಲ ನಾವೇ ದುಸ್ಥಾನದಲ್ಲಿ ಇರತಕ್ಕಂಥ ಗ್ರಹಗಳಿರ್ಬೋದು, ಅಥವಾ ದುಸ್ಥಾನಾಧಿಪತಿಗಳು ಕೆಲವು ಸಲ ನಮ್ಗೆ ಏನಾಗುತ್ತದೆ ಅಂತಂದರೆ ನೆಗೆಟಿವ್ ಒಂದು ರಿಸಲ್ಟ್ಗಳನ್ನ ಕೊಡ್ತಾ ಹೋಗುತ್ತೆ. ಆದರೆ ವಿಪರೀತ ರಾಜಯೋಗದಲ್ಲಿ ಏನಾಗುತ್ತೆ ಅಂತಂದರೆ ಆ ಕಾಂಬಿನೇಷನಿಂದಾಗಿ ನಮಗೆ ಒಳ್ಳೆಯ ರಿಸಲ್ಟ್ಗಳು ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನೀಚಭಂಗ ರಾಜಯೋಗದಲ್ಲೂ ಕೂಡ ಇದೇ ರೀತಿಯ ಒಂದು ರಿಸಲ್ಟ್ಗಳು ನಿಮ್ಗೆ ಸಿಗ್ತಾ ಹೋಗ್ತದೆ. ಇಲ್ಲಿ ಏನಾಗುತ್ತೆ ಅಂದರೆ ಡೆಬಿಲಿಯೇಟೆಡ್ ಪ್ಲಾನೆಟ್ ಅಂತ ಹೇಳ್ತೀವಿ, ಅಂದರೆ ನೀಚತ್ವ ಹೊಂದಿರತಕ್ಕಂಥ ಗ್ರಹಗಳು ನಾರ್ಮಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಶುಭ ಫಲಗಳನ್ನು ಕೊಡಲ್ಲ. ಆದರೆ ಏನಾಗುತ್ತೆ ಅಂದರೆ ನೀಚವು ಭಂಗ ಆಗುತ್ತೆ. ಇಲ್ಲಿ ನೀಚ ಭಂಗ ಅಂದರೆ ಏನಾಗುತ್ತೆ, ಅಂದರೆ ಆ ನೀಚತ್ವ ಕ್ಯಾನ್ಸಲೇಷನ್ಸ್ ಆಗುತ್ತೆ. ಇದರ ಪರಿಣಾಮದಿಂದಾಗಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಒಳ್ಳೆ ರಿಸಲ್ಟ್ಗಳು ಸಿಗ್ತಾ ಹೋಗ್ತದೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳೋದಂದ್ರೆ ನಾವು ರಾಜಯೋಗ ಅಂತ ನಾವು ಆಕ್ಚುಲಿ ಕನ್ಸಿಡರೇಷನ್ಸ್ ಮಾಡ್ತೀವಿ. ಮತ್ತು ಮತ್ತೊಂದು ಇದರ ಬಗ್ಗೆ ನಾವು ಹೇಳೋದಾಯ್ತು ಅಂತ ಹೇಳೋದಾದ್ರೆ, ವಿಪರೀತ ರಾಜಯೋಗ ಆಗಿರ್ಬೋದು, ನೀಚಭಂಗ ರಾಜಯೋಗದಲ್ಲಿ ಇನಿಷಿಯಲ್ ಅಲ್ಲಿ ಅಂದರೆ ಮೊದಲು ನಮಗೆ ಚಾಲೆಂಜಸ್ಗಳನ್ನ ಫೇಸ್ ಮಾಡಬೇಕಾಗತ್ತೆ, ಅಂದರೆ ಪ್ರಾಬ್ಲಮ್ಗಳು ಬರ್ತಾ ಹೋಗ್ತದೆ. ಆದರೆ ಆ ಚಾಲೆಂಜಸ್ಗಳು ನಂತರದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂದರೆ ಬದಲಾವಣೆಗಳಾಗ್ತವೆ. ನಂತರದಲ್ಲಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಶುಭ ಫಲಗಳು ಸಿಗ್ತಾ ಹೋಗ್ತದೆ. ವಿಪರೀತ ರಾಜಯೋಗದಲ್ಲಿ ಕೆಲವು ಸಲ ಏನಾಗುತ್ತೆ, ಸಡನ್ ಚೇಂಜಸ್ ಆಗುತ್ತೆ. ಆದರೆ ನೀಚಭಂಗ ರಾಜಯೋಗದಲ್ಲಿ ಏನಾಗುತ್ತೆ ಅಂದರೆ ಗ್ರ್ಯಾಜುವಲ್ ಆಗಿ ನಮಗೆ ಒಂದು ಹೇಗೆ ಅಂತ ಹೇಳೋದಾದ್ರೆ ರಿಸಲ್ಟ್ಗಳು ಸಿಗ್ತಾ ಹೋಗ್ತವೆ. ಸ್ನೇಹಿತರೆ, ಹಾಗಾದರೆ ಬನ್ನಿ ಹೆಚ್ಚಿನವಾಗಿ ಒಂದು ಏನಾದರೂ ಮಾಹಿತಿನ ಪಡ್ಕೊಳ್ಳೋಣ. ಅಂದರೆ ವಿತ್ ಜಾತಕದ ಒಂದು ವಿಶ್ಲೇಷಣೆ ಪ್ರಕಾರ. ಸ್ನೇಹಿತರೆ, ತಾವು ಇಲ್ಲಿ ನೋಡ್ಬೋದು, ನಾನಿಲ್ಲಿ ಕನ್ಸಿಡರೇಷನ್ಸ್ ಮಾಡಿರುವಂಥದ್ದು. ನೀವು ಈ ಒಂದು ಪಿಕ್ಚರ್ ನೋಡಿದ್ರೆ ಇದೇನಿದು ರಜನಿಕಾಂತ್ ಇದ್ದಾರೆ, ಅಮಿತಾಬ್ ಬಚ್ಚನ್ ಇದ್ದಾರೆ ಅಂತ ನಿಮಗೆ ಒಂದೇನಾಗುತ್ತೆ ಸರ್ಪ್ರೈಸ್ ಅಥವಾ ಒಂದು ಕ್ಯೂರಿಯಸ್ ಬರ್ಬೋದು. ಓಕೆ, ಯಾಕೆ ಇದನ್ನು ನಾನು ತೆಗೆದುಕೊಂಡಿದ್ದೀನಿ ಅಂತ ಹೇಳೋದಾದ್ರೆ, ಇಲ್ಲಿ ಇವರ ಜಾತಕದ ಅನುಗುಣವಾಗಿ ಇವರಿಗೆ ಯಾವ ಯೋಗ ಇತ್ತೋ ಆ ಯೋಗಕ್ಕೆ ಇದನ್ನ ನಾನು ರಿಲೇಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ರಜನಿಕಾಂತ್ ಅವರಿಗೆ ಒಂದು ವಿಪರೀತ ರಾಜಯೋಗ ಅನ್ನತಕ್ಕಂಥ, ಅಂದರೆ ಲೈಕ್ ಈ ಒಂದು ರಾಜಯೋಗ ಇತ್ತು. ಅದೇ ರೀತಿಯಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ ನೀಚಭಂಗ ರಾಜಯೋಗ ಇತ್ತು. ಮತ್ತೆ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ, ಇವು ನಮ್ಮ ಅಮಿತಾಬ್ ಬಚ್ಚನ್ ಅವರ ಒಂದು ಜಾತಕವನ್ನು ತಗೊಂಡಾಗ ಅವರಲ್ಲಿ ಈ ನೀಚಭಂಗ ರಾಜಯೋಗದ ಜೊತೆಗೆ ವಿಪರೀತ ರಾಜಯೋಗ ಕೂಡ ಅವರಲ್ಲಿ ಇತ್ತು. ಸೊ ಸ್ಪೆಷಾಲಿಟಿ ಅವರ ಆಕ್ಚುಲಿ ಅವರಲ್ಲಿ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಾನು ಮೊದಲು ಈ ಒಂದು ವಿಪರೀತ ರಾಜಯೋಗದ ಬಗ್ಗೆ ನಾನು ತೆಗೆದುಕೊಳ್ತೀನಿ. ಇಲ್ಲಿ ಏನಾಗುತ್ತೆ ವಿಪರೀತ ರಾಜಯೋಗ ಅಂತ ಹೇಳಿದ್ರೆ ದುಸ್ಥಾನ ಅಧಿಪತಿಗಳು ಅಂತ ನಾನು ಏನು ಕೊಟ್ಟಿದ್ದೆ, ಇದೇನಾಗುತ್ತೆ ದುಸ್ಥಾನ ಅಧಿಪತಿಗಳು ಏನಾಗ್ತದೆ ಅಂತ ಹೇಳೋದಾದ್ರೆ ಅವು ತಮ್ಮ ಅಂದರೆ ಈ ಒಂದು ಯಾವ ರೀತಿಯಲ್ಲಿ ಕನ್ಸಿಡರೇಷನ್ಸ್ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಆಗ್ತಾ ಹೋಗ್ತಾ ಇದ್ರೆ ವಿತ್ ಅದರ್ ದುಸ್ಥಾನಗಳು. ಓಕೆ, ಈಗ ಏನಾಗುತ್ತೆ ಷಷ್ಠದಲ್ಲಿ ಇರತಕ್ಕಂಥ ಅಂದರೆ 6th ಹೌಸ್ ಲಾರ್ಡ್ 8th ಹೌಸಲ್ಲಿ ಕೂರೋದಾಗಿರ್ಬೋದು, ಅಥವಾ 12th ಹೌಸಲ್ಲಿ ಕೂರೋದಾಗಿರ್ಬೋದು, ಈ ರೀತಿಯಲ್ಲಿ ಬರ್ತದೆ. ಸೊ ಈ ವಿಪರೀತ ರಾಜಯೋಗದಲ್ಲೂ ಕೂಡ ನಮಗೆ 3 ರೀತಿಯ ಯೋಗಗಳು ಬರ್ತವೆ. ಒಂದು ಸರಳ ಯೋಗ ಅಂತ ಬರ್ತದೆ, ಹರ್ಷ ಯೋಗ ಮತ್ತು ವಿಮಲ ಯೋಗ ಅಂತಕ್ಕಂಥದ್ದು ಬರ್ತದೆ. ರಜನಿಕಾಂತ್ ಅವರಿಗೆ ಏನಾಗುತ್ತೆ ಅಂತ ಹೇಳೋದಾದ್ರೆ ವಿಮಲ ಯೋಗ ಆಯಿತು. ಏಕೆ ಅಂತ ಹೇಳಿದ್ರೆ ಅವರಿಗೆ ಈ 12th ಹೌಸ್ ಲಾರ್ಡ್ ಬಂದ್ಬಿಟ್ಟು ನೋಡಿ ಎಲ್ಲಿ ಕೂತಿದೆ ಅಂತ ಹೇಳೋದಾದ್ರೆ ನೋಡಿ 12th ಹೌಸ್. ಓಕೆ, ಇವರ ಲಗ್ನ ಬಂದ್ಬಿಟ್ಟು ಒಂದು ಸಿಂಹ ಲಗ್ನ ಬರ್ತದೆ. ಈಗ ಈ ಒಂದು ನಾವು ಕನ್ಸಿಡರೇಷನ್ಸ್ ತಗೊಳ್ಳೋದ್ರೆ ನಾನು ವಿಪರೀತ ರಾಜಯೋಗದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಅದರ ರಜನಿಕಾಂತ್ ಅವರ ಇದು ಒಂದು ಕುಂಡಲಿ ಇದು. ಓಕೆ, ಸೊ ಈ ರೀತಿಯಲ್ಲಿ ಅವರಿದ್ದಾರೆ. ಇಲ್ಲಿ ಸ್ನೇಹಿತರೆ ನೀವು ಗಮನಿಸ್ಬೋದು, ಇದು ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಲಗ್ನದಿಂದ ನಾವು ಕನ್ಸಿಡರೇಷನ್ಸ್ ಮಾಡೋಣ. 1 2 3 4 5 6th ಹೌಸಲ್ಲಿ 6th ಹೌಸಲ್ಲಿ ಏನಾಗಿದೆ ಅಂತಂದ್ರೆ ಚಂದ್ರ ಸ್ಥಿತನಾಗಿದ್ದಾನೆ, ಅದರ ಜೊತೆಗೆ ಕುಜ ಇದೆ. ಓಕೆ, ಯಾವ ರೀತಿಯಲ್ಲಿ ಈ ಒಂದು ಯೋಗ ಉಂಟಾಗುತ್ತದೆ ಅನ್ನೋದು ತಗೊಂಡು ಬಂದ ಅಂತಂದ್ರೆ ನೋಡಿ, ಸಿಂಹ ಲಗ್ನ ಅಂತ ನಾವು ತೆಗೆದುಕೊಂಡಾಗ ಇದು ಬಂದ್ಬಿಟ್ಟು 12th ಹೌಸ್ ಬಂದ್ಬಿಟ್ಟು ಯಾವ್ದಾಗುತ್ತೆ ಅಂತ ಹೇಳಿದ್ರೆ ಕಟಕ ಆಗುತ್ತೆ. ಅಂದ್ರೆ ನಾವು ಏನು ಕ್ಯಾನ್ಸರ್ ಅಂತ ನಾವೇನು ಹೇಳ್ತೀವಿ. ಓಕೆ, ಸೊ ಕಟಕ ಲಗ್ನ ಬರುತ್ತೆ. ಆಕ್ಚುಲಿ ಇಲ್ಲೇನಾಗುತ್ತೆ, ಕಟಕ ರಾಶಿಯ ಒಂದು ಅಧಿಪತಿ ಏನ್ ಬಂದ್ಬಿಟ್ಟು ಚಂದ್ರ ಬಂದ್ಬಿಟ್ಟು ಅಂದ್ರೆ 12th ಹೌಸ್ ಲಾರ್ಡ್ ಬಂದ್ಬಿಟ್ಟು 6th ಹೌಸ್ ಅಲ್ಲಿ ಕೂತಿದೆ. ಓಕೆ, ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಮಧ್ಯೆ ತಿಳಿಸಿದಾಗೆ ದುಸ್ಥಾನಾಧಿಪತಿ, ಅದು ಏನಾಗುತ್ತೆ ವ್ಯಯಭಾವದ ಅಧಿಪತಿ ಬಂದ್ಬಿಟ್ಟು
ಷಷ್ಠದಲ್ಲಿ ಅಂದ್ರೆ 6th ಹೌಸ್ ಅಲ್ಲಿ ಕೂತಿದೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಲಗ್ನದಿಂದ ನಾವು ಕನ್ಸಿಡರೇಷನ್ಸ್ ಮಾಡ್ಕೊಂಡಾಗ ಚಂದ್ರ ಬಂದ್ಬಿಟ್ಟು 6th ಹೌಸ್ ಆಗಿದೆ. ಸೊ ಹಾಗಾಗಿ ಇದೇನಾಗುತ್ತೆ ಅಂತ ಹೇಳೋದಾದ್ರೆ ನಮ್ಮಲ್ಲಿ ವಿಮಲ ಯೋಗಗಳು ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ವಿಪರೀತ ರಾಜಯೋಗದಲ್ಲಿ 3 ರೀತಿ ಇದೆ. ಅದರಲ್ಲಿ ಇದು ವಿಮಲ ಯೋಗ ಅಂತ ಹೇಳ್ತೀವಿ. ರಜನಿಕಾಂತ್ ಅವರಿಗೆ ಆಕ್ಚುಲಿ ಅವ್ರಿಗೆ ಏನಾಗುತ್ತೆ ಇನಿಷಿಯಲ್ ಅಲ್ಲಿ ಅಂದ್ರೆ ಅವ್ರು ಯಾವಾಗ ಅವ್ರ ಕೆರಿಯರ್ ಸ್ಟಾರ್ಟ್ ಮಾಡಿದ್ರು, ಬಿಕಾಸ್ ಅವರು ಆಸ್ ಎ ಕಂಡಕ್ಟರ್ ಅವರು ಏನಾಗಿದೆ BMTC ಕಂಡಕ್ಟರ್ ಆಗಿದ್ರು ಅಂತ ಎಲ್ಲರಿಗೂ ಗೊತ್ತು. ಓಕೆ, ಸೊ ಅವರ ಒಂದು ಲೈಫ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಇನಿಷಿಯಲ್ ಅಲ್ಲಿ ಯಾವಾಗ ಅವರು ಒಂದು ಈ ಫಿಲಮ್ ಫೀಲ್ಡ್ಗೆ ಎಂಟರ್ ಆಗ್ತಾರೆ ಆ ಟೈಮಲ್ಲಿ ಬಹಳಷ್ಟು ಅವರು ಏನಾಗುತ್ತೆ ಅಂತಂದ್ರೆ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತಾರೆ. ನಂತರದಲ್ಲಿ ಅವರಿಗೆ ವಿಪರೀತವಾದಂಥ ಒಂದು ಸಕ್ಸಸ್ಗಳನ್ನ ಅವರು ಕಾಣ್ತಾ ಹೋಗ್ತಾರೆ. ಸೊ ಇದು ಒಂದು ವಿಪರೀತ ರಾಜಯೋಗನೇ. ಲೈಕ್ ಹಾಗೆ ಇದೇನಾಗುತ್ತೆ ಅಂತಂದರೆ ಮೊದಲು ಅಂದರೆ ಇನಿಷಿಯಲ್ ಸ್ಟೇಜ್ಗಳಲ್ಲಿ ನಮಗೆ ಭಾಳಷ್ಟು ಚಾಲೆಂಜಸ್ಗಳನ್ನ ಕೊಡ್ತಾ ಇರುತ್ತೆ. ನಂತರದಲ್ಲಿ ಆ ಟ್ರಾನ್ಸ್ಫಾರ್ಮೇಷನ್ಗಳು, ಆ ಬದಲಾವಣೆಗಳು ಆಗ್ತಾ ಹೋಗ್ತದೆ ಸ್ನೇಹಿತರೆ. ಸೊ ಇದು ಈ ಒಂದು ಕುಂಡಲಿಯ ವಿಶ್ಲೇಷಣೆ ಮಾಡಿದಾಗ ಸೊ ನಾನು ತಿಳಿಸಿದಾಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಚಂದ್ರ ಬಂದ್ಬಿಟ್ಟು ಸೊ ಇದು ಕೂಡ ದುಸ್ಥಾನದಲ್ಲಿ ಇರುವಂಥದ್ದು. ಈ ಒಂದು ಅಂದರೆ ವ್ಯಯಭಾವದ ಒಂದು ಅಧಿಪತಿ ಬಂದ್ಬಿಟ್ಟು ಚಂದ್ರ. ಸೊ ಆ 6th ಹೌಸಲ್ಲಿ ಇದ್ದಾನೆ. ಆದರೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕುಜ ಅಂದರೆ ಮತ್ತೊಂದು ಯಾವುದು ಪಾಪಗ್ರಹದ ಜೊತೆ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಚಂದ್ರ ಬಂದ್ಬಿಟ್ಟು ಮತ್ತೊಂದು ಏನು ಪಾಪಗ್ರಹ ಅದು ಕೂಡ ಕುಜ. ಆಕ್ಚುಲಿ ಇನ್ನೊಂದು ಏನಾಗಿದೆ ಅಂತಂದ್ರೆ ಮಕರ ರಾಶಿಯಲ್ಲಿ ಕುಜ ಬಂದ್ಬಿಟ್ಟು ಎಕ್ಸಾಲ್ಟೆಡ್ ಆಗ್ತಾನೆ. ಅಂದ್ರೆ ಏನಾಗ್ತದೆ ಅಂತಂದ್ರೆ ನಾವು ಉಚ್ಚತ್ವವನ್ನು ಪಡೆದುಕೊಳ್ತಾನೆ. ಸೊ ಹಾಗಾಗಿ ಏನಾಯ್ತು ಅಂತ ಚಂದ್ರ ಬಂದ್ಬಿಟ್ಟು 6ನೇ ಭಾವಕ್ಕೆ ಬಂದ. ಆದ್ರೆ ಚಂದ್ರ ಯಾರ ಜೊತೆ ಇದೆ, ಒಂದು ಪಾಪಗ್ರಹ ಅದು ಕುಜ. ಇಲ್ಲಿ ಏನಾಗಿದೆ ಕುಜ ಬಂದ್ಬಿಟ್ಟು ಎಕ್ಸಾಲ್ಟೆಡ್ ಸ್ಟೇಟ್ ಅಂದ್ರೆ ಉಚ್ಚತ್ವಕ್ಕೆ ಹೋಗಿದ್ದಾನೆ. ಸೊ ಹಾಗಾಗಿ ಏನಾಯ್ತು ಅಂತಂದ್ರೆ ವಿಪರೀತವಾದ ಒಂದಂತಹ ಒಂದು ಯೋಗ ಬಂತು. ಅದು ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಇದು ನಿಮಗೆ ಪಂಚಮಹಾಪುರುಷ ಯೋಗಗಳು ಬರ್ತಾವಲ್ಲ, ಅದು ಕುಜನಿಂದ ಒಂದು ಆಗುವಂಥದ್ದು ರುಚಕ ಯೋಗ ಅಂತ ಅಂದ್ಬಿಟ್ಟು ಬರ್ತದೆ. ಅದೇ ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಈ ಒಂದು ಕಾಂಬಿನೇಷನ್ ಇಂದಾಗಿ ಈ ಯೋಗ ಬರ್ತದೆ. ಓಕೆ ಸ್ನೇಹಿತರೆ, ಈಗ ಮತ್ತೊಂದು ನಾನು ಎಕ್ಸಾಂಪಲ್ ತೆಗೆದುಕೊಳ್ಳೋದಾಯ್ತು ಅಂತ ಹೇಳಿದ್ರೆ ಅಮಿತಾಬ್ ಬಚ್ಚನ್ ಅವರ ಒಂದು ಹೊರೋಸ್ಕೋಪ್ ಅಂದ್ರೆ ಅವರ ಒಂದು ಜಾತಕ ಕುಂಡಲಿ ಪ್ರಕಾರ ಹೇಗೆ ಬರ್ತದೆ ಅಂದ್ರೆ ಇದು ನೀಚಭಂಗ ರಾಜಯೋಗಕ್ಕೆ ನಾನು ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ನೀಚಭಂಗ ರಾಜಯೋಗ ಇದು ಕೂಡ ಹಾಗೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ನೀಚತ್ವವನ್ನು ಪಡೆತಕ್ಕಂಥ ಗ್ರಹ ಅಂದ್ರೆ ಯಾವುದು ಡೆಬಿಲೇಟೆಡ್ ಆಗಿರುತ್ತೆ ಅದೇನಾಗುತ್ತೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನೀಚತ್ವ ಹೊಂದಿರತಕ್ಕಂಥ ಗ್ರಹ ತಮ್ಮ ಆ ಒಂದು ದಶಾ ಒಂದು ಸಮಯದಲ್ಲಿ ಅಷ್ಟೊಂದು ಒಳ್ಳೆ ಶುಭ ಫಲವನ್ನು ಕೊಡಲ್ಲ. ಆದ್ರೆ ಏನಾಗ್ತದೆ ನೀಚಭಂಗ ರಾಜಯೋಗದಲ್ಲಿ ಆ ಡೆಬಿಲಿಯೇಷನ್ ಆ ಒಂದು ಏನು ನೀಚತ್ವ ಏನಿದೆ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಅದೇನಾಗುತ್ತೆ ಒಂದು ರಾಜಯೋಗವನ್ನ ಪ್ರೊವೈಡ್ ಮಾಡುತ್ತೆ. ಸೊ ಅದು ಏನಾಗುತ್ತೆ ಅಂತಂದ್ರೆ ಒಂದು ನೀಚಭಂಗ ರಾಜಯೋಗ. ಸೊ ಇಲ್ಲಿ ನಾವು ಕನ್ಸಿಡರೇಷನ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಲಗ್ನದಿಂದ ನಾವು ತಗೊಳ್ಳೋದ್ರೆ ಇದು ಕುಂಭ ಲಗ್ನದ ಬರುತ್ತೆ. ಕುಂಭ ಲಗ್ನದಿಂದ ನಾವು ತೆಗೆದುಕೊಳ್ಳೋದು 1 2 3 4 5 6 7 8th ಹೌಸಲ್ಲಿ 8th ಹೌಸಲ್ಲಿ ಏನಾಗಿದೆ ಅಂತ ಹೇಳೋದಾದ್ರೆ ಇಲ್ಲಿ 4 ಗ್ರಹಗಳಿದೆ ಸ್ನೇಹಿತರೆ. ಇವ್ರಿಗೆ ಏನಂತ ಬುಧ ಗ್ರಹ ಇದೆ, ಕುಜ, ರವಿ ಮತ್ತು ಶುಕ್ರ. ಇಲ್ಲಿ ಏನಾಗಿದೆ ನೋಡಿ ನೀವು ಗಮನಿಸಬಹುದು, ಶುಕ್ರ ದಟ್ ಇಸ್ ವೀನಸ್ ಏನಾಗಿದೆ ಡೆಬಿಲಿಯೇಟೆಡ್ ಆಗಿದೆ. ಓಕೆ, ಇಲ್ಲಿ ಏನಾಗುತ್ತೆ ನೀಚತ್ವವನ್ನು ಹೊಂದಿದ್ದಾನೆ. ಸೊ ಏನಾಗಬೇಕು ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ ಶುಕ್ರ ನೀಚತ್ವವನ್ನು ಹೊಂದಾಗ ಅವ್ರಿಗೆ ಶುಕ್ರನಿಂದ ಸಿಗತಕ್ಕಂಥ ಫಲಗಳು ಅಷ್ಟೊಂದು ಸಿಗಲ್ಲ. ಆದ್ರೆ ಏನಾಯ್ತು ಇವರ ಒಂದು ಕುಂಡಲಿ ಅನುಗುಣವಾಗಿ ಅಂತ ಹೇಳೋದಾದ್ರೆ ಸ್ನೇಹಿತರೆ 2 ರೀತಿಯಲ್ಲಿ ಒಂದು ಕನ್ಸಿಡರ್ ಮಾಡ್ಬೋದು. ಯೋಗಕಾರಕನಾದಂತಹ ಗ್ರಹ ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಾವು ಕುಂಭಲಗ್ನಕ್ಕೆ ಅಂತ ನಾವು ತೆಗೆದುಕೊಂಡಾಗ ಯೋಗಕಾರಕ ಆಗ್ತಾನೆ ಶುಕ್ರ ಬಂದ್ಬಿಟ್ಟು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದರ ಅಧಿಪತಿ ಶನಿ ಬಂದ್ಬಿಟ್ಟು ಒಂದ್ ಸೆಕೆಂಡ್ ಶುಕ್ರನ ಏನಾಗುತ್ತೆ ಅಂತಂದ್ರೆ ಇದು ಶುಕ್ರನ ಮನೆ ಅಲ್ವಾ. ಸೊ ಇದು ಕೇಂದ್ರ ಸ್ಥಾನನೂ ಕೂಡ ಬರ್ತದೆ. ಸೊ ಶುಕ್ರ ಇಲ್ಲಿ ಸ್ಥಿತ ಆಗಿದ್ದಾನೆ. ಓಕೆ, ಕೇಂದ್ರ ಸ್ಥಾನದಲ್ಲಿ ಶನಿ ಸ್ಥಿತ ಆಗಿದೆ. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನೀಚತ್ವ ಹೆಂಗ್ ಕ್ಯಾನ್ಸಲ್ ಆಯಿತು ಅಂತ ಹೇಳೋದಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಬಂದ್ಬಿಟ್ಟು ಇದು ಬುಧನ ಅಧಿಪತ್ಯವನ್ನು ಹೊಂದಿರತಕ್ಕಂತ ಒಂದು ಭಾವ. ಓಕೆನಾ, ಇಲ್ಲಿ ಏನಾಗಿದೆ ಶುಕ್ರ ಇಲ್ಲಿದ್ದಾನೆ. ಓಕೆ, ಆಕ್ಚುಲಿ ಇಲ್ಲಿ ಏನಾಗಿದೆ ಬುಧನು ಕೂಡ ಇದೇ ಭಾವದಲ್ಲಿದ್ದಾನೆ. ಸೊ ಏನಾಯ್ತು ಅಂತ ಹೇಳಿದ್ರೆ ಅಂಡ್ ಒನ್ ಮೋರ್ ಥಿಂಗ್, ಬುಧ ಕನ್ಯಾ ರಾಶಿಲಿ ಇದ್ದಾನೆ ಅಂತ ಹೇಳಿದ್ರೆ ಅವ್ನು ಎಕ್ಸಾಲ್ಟೆಡ್ ಅಂದ್ರೆ ಅವನು ಉಚ್ಚತ್ವವನ್ನು ಪಡೆದುಕೊಳ್ತಾನೆ. ಸೊ ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ ನೋಡಿ ಶುಕ್ರ ಬಂದ್ಬಿಟ್ಟು ಇವೊಂದು ಅವನು ನೀಚನಾಗಿದ್ರು ಕೂಡ ಏನಾಗಿದೆ ಅಂದ್ರೆ ಬುಧನ ಜೊತೆ ಇದ್ದಾನೆ. ಸೊ ಏನಾಯ್ತು ಅಂತ ಹೇಳಿದ್ರೆ ಯಾವುದೇ ಒಂದು ಗ್ರಹ ಓಕೆ ಈ ಸ್ಥಾನದಲ್ಲಿ ಒಂದು ಉಚ್ಚತ್ವವನ್ನ ಪಡೆದಿರತಕ್ಕಂತ ಒಂದು ಗ್ರಹ, ಬಿಕಾಸ್ ಬುಧನು ಕೂಡ ಇಲ್ಲೇ ಇದ್ದಾನೆ. ಆದ್ರೆ ಬುಧ ಬಂದ್ಬಿಟ್ಟು ಅವನು ಏನಾದ್ರೆ ಉಚ್ಚತ್ವವನ್ನ ಪಡೆದುಕೊಂಡಿದ್ದಾನೆ. ಸೊ ಹಾಗೇನಾಯ್ತು ಅಂತ ಹೇಳಿದ್ರೆ ಬುಧನಿಂದಾಗಿ ಶುಕ್ರನಿಗೆ ಆ ಶುಕ್ರನ ಒಂದು ನೀಚತ್ವ ಫಲ ಹೋಯಿತು. ಸ್ನೇಹಿತರೆ, ನೀವು ನೋಡಿರ್ಬೋದು ಅಮಿತಾಬ್ ಬಚ್ಚನ್ ಅವರ ಒಂದು ಎಕ್ಸಾಂಪಲ್ ನಾವು ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ
ಫಿಲಮಲ್ಲಿ ಅವ್ರಿಗೆ ಏನೋ ಅವರ ಒಂದು ಫೇಮ್ನ ಗಳಿಸಿದ್ರು. ಆ್ಯಕ್ಚುಲಿ ನೀವು ನೋಡಿರ್ಬೋದು ಬುಧ ಹೆಂಗೆ ಕನೆಕ್ಟ್ ಆಯಿತು ಅಂದರೆ ಅವ್ರಿಗೆ ಆ ಒಂದು ಏನಾಗಿತ್ತು ಅಂತ ಹೇಳಿದ್ರೆ ಆ ಫಿಲಮಲ್ಲಿ ಅವ್ರು ಮಾಡ್ತಾ ಇದ್ರು. ಅವ್ರು ಎಲ್ಲೋ ಒಂದು ಕಡೆ ಅವ್ರು ಬಂದಾದ ಮೇಲಿಂದ ಅವ್ರಿಗೆ ಫಿಲಮಲ್ಲಿ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ. ಅವರು ಪ್ರೊಡಕ್ಷನ್ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಅವ್ರಿಗೆ ಅಷ್ಟೊಂದು ಸಕ್ಸಸ್ಗಳು ಕಾಣ್ತಿರಲಿಲ್ಲ. ಅವ್ರಿಗೆ ಸಕ್ಸಸ್ ತಂದುಕೊಟ್ಟಿದ್ದೆ ಅದು ಅಂತ ಕೌನ್ ಬನೇಗಾ ಕರೋಡ್ಪತಿ. ತಾವು ನೋಡಿರ್ಬೋದು, ಮಾತಿಗೆ ಅನುಗುಣವಾಗಲು ಕ್ವಿಜ್ ಕಾಂಪಿಟೇಷನ್ ಅಲ್ವಾ, ಅದು ಆ್ಯಕ್ಚುಲಿ ಕ್ವಿಜ್ ರಿಲೇಟೆಡ್ ಮಾತಿನ ಮೂಲಕ ನಡೆಯತಕ್ಕಂಥ ಒಂದು ಕಾಂಪಿಟೇಷನ್. ನೋಡಿ, ಅವ್ರಿಗೆ ಶುಕ್ರ ನೀಚತ್ವ ಹೊಂದಿದ್ರು ಕೂಡ ಬುಧನಿಂದ ಅವ್ರಿಗೇನಾಯಿತು ಅಂತ ಹೇಳಿದ್ರೆ ನೀಚಭಂಗ ಕ್ಯಾನ್ಸಲ್ ಆಯಿತು. ಬುಧ ಯಾವುದಕ್ಕೆ ಕಾರಕ? ಮಾತಿಗೆ ಕಾರಕ ತಾನೆ. ಸೊ ಏನಾಯಿತು ಅಂತ ಹೇಳಿದ್ರೆ ಬುಧನಿಂದ ಅವ್ರಿಗೇನಾಯಿತು, ಆ ನೀಚತ್ವ ಕ್ಯಾನ್ಸಲ್ ಆಯಿತು. ಬುಧನಿಂದನೇ ಅವ್ರಿಗೇನಾಯಿತು ಅಂತ ಹೇಳಿದ್ರೆ ಅವ್ರಿಗೆ ಆ ಒಂದು ಉನ್ನತಿ ಪ್ರೊವೈಡ್ ಆಗುತ್ತೆ. ಸೊ ಹಾಗಾಗಿ ಏನಾಯಿತು ಅಂತ ಹೇಳಿದ್ರೆ ಅವ್ರಿಗೆ ಕೌನ್ ಬನೇಗಾ ಕರೋಡ್ಪತಿ ಒಂದು ವಾಕ್ ಚಾತುರ್ಯ ಇರೋತಕ್ಕಂಥ ಅವರು ಲೈಕ್ ಏನಾಗುತ್ತೆ ಅಂತಂದರೆ ಆ ಇಡೀ ಕಾರ್ಯಕ್ರಮವೇ ಆ ರೀತಿಯಲ್ಲಿತ್ತು. ಸೊ ಹಾಗಾಗಿ ಅವರಿಂದ ಮತ್ತು ಒಂದು ಸಕ್ಸಸ್ನ ಕಾಣ್ತಾರೆ. ಸೊ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ ಈ ಒಂದು ವಿಪರೀತ ರಾಜಯೋಗ ಆಗಿರ್ಬೋದು ಅಥವಾ ನೀಚಭಂಗ ರಾಜಯೋಗ ಇನಿಷಿಯಲ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಅದು ಯಾವಾಗ ಆ ಒಂದು ಲೈಕ್ ಆ ಒಂದು ಯೋಗ ನಮಗೆ ಫಲವನ್ನು ಕೊಡತಕ್ಕಂಥ ಸಮಯದಲ್ಲಿ ಅದೇನಾಗುತ್ತೆ ಅಂದರೆ ಚಾಲೆಂಜಸ್ಗಳನ್ನ ಕೊಡುತ್ತೆ. ನಮ್ಮ ತುಂಬ ಒಂಥರ ಹೇಗೆ ಅಂತ ಸೆಟ್ ಬ್ಯಾಕ್ಗಳನ್ನ ಕೊಡ್ತಾ ಹೋಗುತ್ತೆ, ಫೇಲ್ಯೂರ್ಗಳನ್ನ ಕೊಡ್ತಾ ಹೋಗುತ್ತೆ. ಇದನ್ನು ಕೂಡ ಮೀರಿ ನಾವು ಬಂದಾದಾಗ ಆ ಒಂದು ಬದಲಾವಣೆ, ಆ ಟ್ರಾನ್ಸ್ಫಾರ್ಮೇಷನ್ಸ್ ಆದ ನಂತರದಲ್ಲಿ ಖಂಡಿತವಾಗಿ ಅವ್ರಿಗೆ ಒಳ್ಳೆ ಸಕ್ಸಸ್ನ ಕೊಡುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾನು ಹೇಗೆ ಅಂತಂದರೆ ರಾಜಯೋಗಗಳು ಜಾತಕದಲ್ಲಿ ಯೋಗಗಳು ಬರ್ತವೆ, ಅದರಲ್ಲೂ ಕೂಡ ರಾಜಯೋಗಗಳು ಅಂತಂದರೆ ವಿಶೇಷವಾಗಿರುತ್ತದೆ. ಅದರಲ್ಲಿ ನನಗೆ ಬಹಳ ವಿಶೇಷವಾಗಿ ಅದಾದರೆ ಇನ್ನೂ ಒಂದು ಲೈಕ್ ಏನಾಗುತ್ತೆ ಕನ್ಸಿಡರೇಷನ್ಸ್ ತೆಗೆದುಕೊಳ್ಳೋದಾಯ್ತು ಅಂದರೆ ವಿಪರೀತ ರಾಜಯೋಗ ಅಥವಾ ನೀಚಭಂಗ ರಾಜಯೋಗ ನನಗೆ ಭಾಳ ಹೇಗೆ ಅಂತಂದರೆ ಭಾಳ ಕಾನ್ಸಂಟ್ರೇಷನ್ ಲೈಕ್ ರಿಲೇಟೆಡ್ ಆಗಿರ್ಬೋದು. ಭಾಳ ಹೇಗೆ ಅಂತಂದರೆ ಒಂದು ಅಂದರೆ ತಮ್ಮ ಒಂದು ಆ ನೀಚತ್ವ ಇತ್ತು ಮತ್ತು ಈವನ್ ದುಸ್ಥಾನದ ಅಧಿಪತಿಗಳೇ ನಮಗೆ ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಶುರು ಆಯ್ತಲ್ವ. ಸೊ ಹಾಗಾಗಿ ತುಂಬ ಅನ್ಕನ್ವೆನ್ಷನಲ್ ಆಗಿ ಸೊ ಹೇಗೆ ರಿಸಲ್ಟ್ ಕೊಡೋತಕ್ಕಂಥ 2 ಯೋಗಗಳ ಬಗ್ಗೆ ನಾನು ತಿಳಿಸಿದ್ದೀನಿ. ಮತ್ತು ನಾನು ಇಲ್ಲಿ ಎಕ್ಸಾಂಪಲ್ಸ್ ತಗೊಂಡಿರೋದು ನೋಡಿ, ಒಂದು ನಾನು ವಿಪರೀತ ರಾಜಯೋಗಕ್ಕೆ ರಜನಿಕಾಂತ್ ಅವ್ರದ್ದು ಒಂದು ಕನ್ಸಲ್ಟೇಷನ್ ತಗೊಂಡೆ. ಅದೇ ರೀತಿಯಲ್ಲಿ ನೀಚಭಂಗ ರಾಜಯೋಗಕ್ಕೆ ಅಮಿತಾಬ್ ಬಚ್ಚನ್ ಅವರ ಒಂದು ಇದನ್ನು ತಗೋತಗೊಂಡ್ರೆ ಎಕ್ಸಾಂಪಲ್ನ ತೆಗೆದುಕೊಂಡಿದ್ದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಹೇಳಿದ್ರೆ ಅಮಿತಾಬ್ ಬಚ್ಚನ್ ಅವರೇ ಮತ್ತೊಂದು ಯೋಗ ಇದೆ, ಅದು ಕೂಡ ವಿಪರೀತ ರಾಜಯೋಗನೂ ಕೂಡ ಅವರ ಒಂದು ಜಾತಕ ಇದೆ ಸರ್. ಅಂದರೆ ಸರಳ ಯೋಗ ಇದೆ ಅವರಿಗೆ ಸ್ನೇಹಿತರೆ. ಸೊ ಇದು ಒಂದು ಜಾತಕದಲ್ಲಿ ರಾಜಯೋಗಗಳು ಹೆಂಗೆ ವರ್ಕ್ ಆಗುತ್ತೆ, ಅದರಲ್ಲೂ ಕೂಡ ನಾನು ವಿಪರೀತ ರಾಜಯೋಗ ಮತ್ತು ನೀಚಭಂಗ ರಾಜಯೋಗದ ಬಗ್ಗೆ ನಾನು ತೆಗೆದುಕೊಂಡು ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ಗಳನ್ನ ಕೊಟ್ಟಿದ್ದೆ ಸ್ನೇಹಿತರೆ. ತಮ್ಮ ಒಂದು ಜೀವನದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಒಂದು ಫೇಲ್ಯೂರ್ಗಳಾಗಿರ್ಬೋದು, ಸೆಟ್ ಬ್ಯಾಕ್ಗಳು ಇದ್ದಾಗ ತಾವು ಕೂಡ ನಿಮ್ಮ ಜಾತಕದಲ್ಲಿ ಈ ರೀತಿ ಯೋಗಗಳಿದೆಯಾ ಅನ್ನತಕ್ಕಂಥದ್ದು ಒಂದು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಈ ರೀತಿಯ ಒಂದು ಯೋಗಗಳು ನಿಮ್ಮ ಒಂದು ಜಾತಕದಲ್ಲಿ ಇದ್ರೂ ಕೂಡ ಇದ್ದಾಗ ಏನಾಗುತ್ತೆ ಅಂತಂದರೆ ಇನಿಷಿಯಲ್ ಆಗಿ ನಿಮಗೆ ಒಂಥರ ಫೇಲ್ಯೂರ್ಗಳು ಆಗೋತಕ್ಕಂಥ ಸಾಧ್ಯತೆಗಳಿರುತ್ತೆ. ನಂತರದಲ್ಲಿ ತಮ್ಮಲ್ಲಿ ನಿಜವಾಗ್ಲೂ ಕೂಡ ನಿಮ್ಮ ಬದುಕಿನಲ್ಲಿ ಒಂದು ಒಳ್ಳೆ ಫಲಗಳು, ಶುಭ ಫಲಗಳು, ಬಿಕಾಸ್ ಆ ಟ್ರಾನ್ಸ್ಫಾರ್ಮೇಷನ್ ಇಂದಾಗಿ ನಿಮಗೆ ಸಿಗೋತಕ್ಕಂಥದ್ದು ನಿಮಗೆ ಪ್ರಾರಂಭವಾಗುತ್ತದೆ. ಇಷ್ಟನ್ನು ನಾನು ತಿಳಿಸಿ ಇವತ್ತು ಏನು ನಾನು ನಿಮಗೆ ಎಕ್ಸ್ಪ್ಲನೇಷನ್ಗಳನ್ನ ಕೊಡಬೇಕಾಗಿತ್ತು ನಾನು ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ತಮ್ಮಗಳಿಗೆ ಧಾರ್ಮಿಕ ಆಗಿರ್ಬೋದು, ಆಧ್ಯಾತ್ಮಿಕ ಮತ್ತು ಜ್ಯೋತಿಷಕ್ಕೆ ಸಂಬಂಧಪಟ್ಟತಕ್ಕಂಥ ವಿಷಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ನಿಮಗೆ ಕನ್ಸಲ್ಟೇಷನ್ಗಳು ಅಗತ್ಯವಿದ್ದಲ್ಲಿ ನೀವು ನನಗೆ ಕಾಲ್ ಮಾಡ್ಬೋದು ಸ್ನೇಹಿತರೆ. ಇಷ್ಟು ವಿಚಾರಗಳನ್ನು ತಿಳಿಸಿ ನನ್ನ ಈ ಒಂದು ಲೈಕ್ ಏನು ಒಂದು ಸೆಷನ್ನ ನಾನು ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನರು ಸುಖಿನೋ ಭವಂತು.